ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋ ವೀಕ್ಷಣೆಗೆ ನಿಮಗೆ ಪ್ರೀತಿಯ ಸ್ವಾಗತ. ನಾನು ಡಾಕ್ಟರ್ ಎನ್ ಜಿ ಪ್ರಕಾಶ್, ಇತಿಹಾಸ ಸಹಾಯಕ ಪ್ರಾಧ್ಯಾಪಕ, ಈಗ ನಿಮ್ಮ ಮುಂದೆ. ಇಂದು ನಾನು ಕೊಠಾರಿ ಶಿಕ್ಷಣ ಆಯೋಗದ ಶಿಫಾರಸುಗಳನ್ನು ಕುರಿತು ನಿಮ್ಮೊಂದಿಗೆ ಮಾತನಾಡುತ್ತಿದ್ದೇನೆ. ಮಕ್ಕಳೇ, ಶಿಕ್ಷಣವು ಸಮಗ್ರ ಪರಿವರ್ತನೆಯ ಪ್ರಮುಖ ಸಾಧನ. ರಾಷ್ಟ್ರದ ಜನತೆಯ ಅಗತ್ಯತೆಗಳು, ಬದಲಾಗುತ್ತಿರುವ ಪರಿಸ್ಥಿತಿಗಳು, ಇವುಗಳ ಮಧ್ಯೆ ಶಿಕ್ಷಣವು ನಿಂತ ನೀರಾಗದೆ ಅವಶ್ಯಕತೆಗೆ ಅನುಗುಣವಾಗಿ ಬದಲಾಗುತ್ತಾ ಬೆಳವಣಿಗೆಯನ್ನು ಬೆಂಬಲಿಸುತ್ತಾ ತಾನೂ ಬೆಳೆಯುತ್ತಾ ಬರುತ್ತಿದೆ ಈ ರಾಷ್ಟ್ರದಲ್ಲಿ ಹಾಗೂ ಈ ಜಗತ್ತಿನಲ್ಲಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರದಲ್ಲಿ ನಮ್ಮ ದೇಶದಲ್ಲಿ ಹಲವಾರು ಶಿಕ್ಷಣ ಆಯೋಗಗಳನ್ನು ನೇಮಿಸುವುದರ ಮೂಲಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಮಗ್ರ ಬದಲಾವಣೆಯನ್ನು ತರುವಂತಹ ಪ್ರಯತ್ನ ನಿರಂತರವಾಗಿ ನಡೆಯುತ್ತಲೇ ಇದೆ. ಈ ಹಿನ್ನೆಲೆಯಲ್ಲಿ 1964ನೇ ಇಸ್ವಿಯಲ್ಲಿ ಡಾಕ್ಟರ್ ಎಸ್ ಕೊಠಾರಿಯವರ ಅಧ್ಯಕ್ಷತೆಯಲ್ಲಿ ಭಾರತದಲ್ಲಿ ಶಿಕ್ಷಣದ ಸುಧಾರಣೆಗೆ ಆಯೋಗವೊಂದನ್ನು ರಚನೆ ಮಾಡಲಾಯಿತು. ಇದನ್ನೇ ಕೊಠಾರಿ ಶಿಕ್ಷಣ ಆಯೋಗ ಅಥವಾ ಭಾರತೀಯ ಶಿಕ್ಷಣ ಆಯೋಗ ಎಂದು ಕರೆಯುತ್ತಿದ್ದೇವೆ. ಈಗ ಇದರ ಬಗ್ಗೆ ಇನ್ನಷ್ಟು ವಿಸ್ತೃತವಾದ ಮಾಹಿತಿಯನ್ನು ನೋಡೋಣ. ಈ ಕೊಠಾರಿ ಶಿಕ್ಷಣ ಆಯೋಗದಲ್ಲಿ 16 ಜನ ಶಿಕ್ಷಣ ತಜ್ಞರನ್ನು ಸದಸ್ಯರನ್ನಾಗಿ ನೇಮಕ ಮಾಡಿಕೊಳ್ಳಲಾಗಿತ್ತು. ಆ 16 ಮಂದಿಯಲ್ಲಿ ಭಾರತ ದೇಶದ 10 ಮಂದಿ ಸದಸ್ಯರು ಮತ್ತು ವಿದೇಶಗಳಿಂದ 6 ಜನ ಸದಸ್ಯರು ಈ ಶಿಕ್ಷಣ ಆಯೋಗದಲ್ಲಿ ಇದ್ದರು. ಮಾದರಿ ಶಿಕ್ಷಣದ ಬಗ್ಗೆ ಅಗತ್ಯವಾದ ಸಲಹೆಗಳನ್ನು ನೀಡಬೇಕು, ಹಾಗೆ ಶಿಕ್ಷಣದ ಅಭಿವೃದ್ಧಿಗೆ ಎಲ್ಲ ಹಂತಗಳಲ್ಲಿಯೂ ಸಹಾಯಕವಾಗುವಂಥ ನೀತಿಗಳನ್ನು ರೂಪಿಸುವ ಸಲುವಾಗಿಯೇ ಈ ಕೊಠಾರಿ ಶಿಕ್ಷಣ ಆಯೋಗವನ್ನು ನೇಮಕ ಮಾಡಲಾಯಿತು. ಈ ಕೊಠಾರಿ ಶಿಕ್ಷಣ ಆಯೋಗ ಇಡೀ ಭಾರತದಲ್ಲಿ ಪ್ರವಾಸವನ್ನು ಮಾಡಿ, ವಿಚಾರಣೆಯನ್ನು ಮಾಡಿ, ಮಾಹಿತಿಯನ್ನು ಸಂಗ್ರಹಿಸಿ ಸುಮಾರು 21 ತಿಂಗಳ ನಂತರ, ಅಂದರೆ ಕ್ರಿಸ್ತಶಕ 1966ನೇ ಇಸ್ವಿಯಲ್ಲಿ ಭಾರತ ಸರ್ಕಾರಕ್ಕೆ ತನ್ನ ವರದಿಯನ್ನು ಮಂಡಿಸಿತು. ಈ ಕೊಠಾರಿ ಶಿಕ್ಷಣ ಆಯೋಗ ಮಂಡಿಸಿದಂಥ ಈ ವರದಿಯ ಆಧಾರದ ಮೇಲೆ ಹಲವಾರು ಸುಧಾರಣೆಗಳನ್ನು ಭಾರತೀಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಜಾರಿಗೆ ತರಲಾಗಿದೆ. ಅವುಗಳನ್ನು ಹಂತ ಹಂತವಾಗಿ ನೋಡೋಣ. ಮೊದಲಿಗೆ ಈ ಕೊಠಾರಿ ಶಿಕ್ಷಣ ಆಯೋಗದ ಉದ್ದೇಶಗಳು ಅಥವಾ ಗುರಿಗಳು ಏನಾಗಿದ್ದವು ಎಂಬುದನ್ನು ಗಮನಿಸೋಣ. ಕೊಠಾರಿ ಶಿಕ್ಷಣ ಆಯೋಗವು ಹಾಕಿಕೊಂಡಿದ್ದಂತಹ ಪ್ರಮುಖವಾದಂತಹ ಉದ್ದೇಶಗಳೆಂದರೆ ರಾಷ್ಟ್ರದ ಮತ್ತು ಜನತೆಯ ಆಶೋತ್ತರಗಳನ್ನು, ಅವಶ್ಯಕತೆಗಳನ್ನು ಉತ್ತಮಪಡಿಸುವುದು, ಹಾಗೆಯೇ ಸಾಮಾಜಿಕ, ನೈತಿಕ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳನ್ನು ವೃದ್ಧಿಸುವುದು, ಶಿಕ್ಷಣ ಕ್ಷೇತ್ರದಲ್ಲಿ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವುದು, ರಾಷ್ಟ್ರೀಯ ಐಕ್ಯತೆಯನ್ನು ಮತ್ತು ಆಧುನೀಕರಣವನ್ನು ಉಂಟು ಮಾಡುವುದು ಈ ಕೊಠಾರಿ ಶಿಕ್ಷಣ ಆಯೋಗದ ಮುಖ್ಯವಾದಂತಹ ಧ್ಯೇಯಗಳಾಗಿದ್ದವು. ಹಾಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಕೆಳ ಹಂತದ ಶಿಕ್ಷಣದಲ್ಲಿ 30 ದಿನಗಳ ಸಾಮಾಜಿಕ ಸೇವೆಯನ್ನು, ಉನ್ನತ ಶಿಕ್ಷಣ ಹಂತದಲ್ಲಿ 20 ದಿನಗಳ ಸಾಮಾಜಿಕ ಸೇವೆಯನ್ನು ನಿರ್ಬಂಧಗೊಳಿಸಬೇಕು ಮತ್ತು ಭಾರತೀಯ ಭಾಷೆಗಳಲ್ಲಿ ಶಿಕ್ಷಣವನ್ನು ನೀಡಲು ಸೂಕ್ತವಾದಂಥ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಹಾಗೂ ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸುವುದಕ್ಕಾಗಿ ವಿದ್ಯಾರ್ಥಿಗಳಿಗೆ ಭಾರತೀಯ ಇತಿಹಾಸದ ಜೊತೆಯಲ್ಲಿಯೇ ಭಾರತೀಯ ತತ್ವಶಾಸ್ತ್ರ, ಭಾರತೀಯ ಮೂರ್ತಿಶಿಲ್ಪ, ಶಿಲ್ಪಕಲೆ, ಚಿತ್ರಕಲೆ, ಸಂಗೀತ, ನೃತ್ಯ, ನಾಟಕ ಮುಂತಾದವುಗಳನ್ನು ವ್ಯವಸ್ಥಿತವಾಗಿ ಬೋಧಿಸಬೇಕು. ಹಾಗೆಯೇ ವಿದ್ಯಾರ್ಥಿಯು ತನ್ನನ್ನು ತಾನೇ ಅರ್ಥ ಮಾಡಿಕೊಳ್ಳುವಂತಹ ಆಲೋಚನಾ ಶಕ್ತಿ ಮತ್ತು ಕುತೂಹಲಗಳನ್ನು ಶಿಕ್ಷಣದ ಮೂಲಕ ಪ್ರತಿಪಾದಿಸುವಂತೆ ಈ ಶಿಕ್ಷಣ ವ್ಯವಸ್ಥೆ ಇರಬೇಕು ಎನ್ನುವುದು ಈ ಕೊಠಾರಿ ಶಿಕ್ಷಣ ಆಯೋಗದ ಮುಖ್ಯವಾದಂತಹ ಶಿಫಾರಸುಗಳಾಗಿತ್ತು. ಇದರ ಜೊತೆಗೆ ಮಾರ್ಗದರ್ಶನ ಮತ್ತು ಆಪ್ತ ಸಮಾಲೋಚನೆ ಶಿಕ್ಷಣದ ಒಂದು ಭಾಗವಾಗಿರಬೇಕು.
ಈ ಮೂಲಕ ವಿದ್ಯಾರ್ಥಿಗಳೆಲ್ಲರೂ ಕೂಡ ಕಾಲಕಾಲಕ್ಕೆ ಸ್ವತಂತ್ರವಾಗಿ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬೇಕೋ ಎನ್ನುವುದು ಈ ಕೊಠಾರಿ ಶಿಕ್ಷಣ ಆಯೋಗ ಹಾಕಿಕೊಂಡಿದ್ದಂಥ ಮುಖ್ಯವಾದಂತಹ ಉದ್ದೇಶಗಳು ಅಥವಾ ಗುರಿಗಳಾಗಿದ್ದವು. ಈ ಗುರಿ ಮತ್ತು ಉದ್ದೇಶಗಳ ಹಿನ್ನೆಲೆಯಲ್ಲಿ ಕೊಠಾರಿ ಶಿಕ್ಷಣ ಆಯೋಗವು ಪ್ರಾಥಮಿಕ ಶಿಕ್ಷಣಕ್ಕೆ, ಮಾಧ್ಯಮಿಕ ಶಿಕ್ಷಣ ವ್ಯವಸ್ಥೆಯನ್ನು ಕುರಿತ ಹಾಗೆ, ಅಂಗವಿಕಲರ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ, ವಯಸ್ಕರ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ, ಕೃಷಿ ಅಥವಾ ಬೇಸಾಯ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಹಾಗೂ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸುಧಾರಣೆಗಳನ್ನು, ಹಲವಾರು ಶಿಫಾರಸುಗಳನ್ನು ಜಾರಿ ಮಾಡಿತು. ಬನ್ನಿ ಒಂದೊಂದಾಗಿ ಈ ಕೊಠಾರಿ ಶಿಕ್ಷಣ ಆಯೋಗವು ವಿವಿಧ ಶಿಕ್ಷಣ ವ್ಯವಸ್ಥೆಯ ಹಂತಗಳಿಗೆ ಮಾಡಿದಂತಹ ಶಿಫಾರಸುಗಳನ್ನು ಪರಿಶೀಲಿಸುತ್ತಾ ಹೋಗೋಣ. ಮೊದಲನೇದಾಗಿ ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಕೊಠಾರಿ ಶಿಕ್ಷಣ ಆಯೋಗದ ಶಿಫಾರಸುಗಳು ಇಂತಿವೆ. ಕೊಠಾರಿ ಶಿಕ್ಷಣ ಆಯೋಗದ ಪ್ರಕಾರ 4ನೆಯ ಯೋಜನೆಯ ಅಂತ್ಯದ ವೇಳೆಗೆ ಎಲ್ಲ ಪ್ರಾಥಮಿಕ ಶಾಲೆಗಳಲ್ಲಿ ಎಲ್ಲ ರೀತಿಯ ಶುಲ್ಕಗಳನ್ನು ರದ್ದುಪಡಿಸಬೇಕು. ಅಂದರೆ ಸರ್ಕಾರಿ, ಸರ್ಕಾರೇತರ, ಅನುದಾನಿತ ಎಲ್ಲ ರೀತಿಯ ಶಾಲೆಗಳಲ್ಲೂ ಕೂಡ ಎಲ್ಲ ರೀತಿಯ ಶುಲ್ಕಗಳನ್ನು ರದ್ದುಪಡಿಸಬೇಕು ಎನ್ನುವುದು ಕೊಠಾರಿ ಶಿಕ್ಷಣ ಆಯೋಗವು ನೀಡಿದ ಮುಖ್ಯವಾದಂತಹ ಶಿಫಾರಸು. ಹಾಗೆ ಪ್ರಾಥಮಿಕ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪಠ್ಯ ಪುಸ್ತಕಗಳನ್ನು ಹಾಗೂ ಬರವಣಿಗೆಯ ವಸ್ತುಗಳನ್ನು ನೀಡಬೇಕು ಎನ್ನುವುದು ಇದರ ಮತ್ತೊಂದು ಶಿಫಾರಸು. ಜೊತೆಗೆ ಹಿಂದುಳಿದ ವರ್ಗಗಳಾದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಗುಡ್ಡಗಾಡು ಜನಾಂಗ ಹಾಗೂ ಸ್ತ್ರೀ ಶಿಕ್ಷಣ ಮತ್ತು ಅಂಗವಿಕಲ ಮಕ್ಕಳ ಶಿಕ್ಷಣಕ್ಕಾಗಿ ವಿಶೇಷವಾದ ಗಮನವನ್ನು ನೀಡಬೇಕು ಎನ್ನುವುದು ಇದರ ಮತ್ತೊಂದು ಶಿಫಾರಸು. ಹಾಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಆಯವ್ಯಯದಲ್ಲಿ ಹೆಚ್ಚಿನ ಹಣವನ್ನು ಶಾಲಾ ಕಟ್ಟಡಗಳನ್ನು ಕಟ್ಟಲು ತೆಗೆದಿಡಬೇಕು, ಖಾಸಗಿ ಶಾಲೆಗಳಿಗೂ ಕೂಡ ಅನುದಾನವನ್ನು ಉದಾರವಾಗಿ ನೀಡಬೇಕು ಎನ್ನುವುದು ಕೊಠಾರಿ ಶಿಕ್ಷಣ ಆಯೋಗವು ಪ್ರಾಥಮಿಕ ಶಿಕ್ಷಣಕ್ಕೆ ನೀಡಿದಂತಹ ಮತ್ತೊಂದು ಮುಖ್ಯವಾದ ಶಿಫಾರಸು. ಜೊತೆಗೆ ಪ್ರಾಥಮಿಕ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಮುಂದಿನ ಶಿಕ್ಷಣವನ್ನು ಮುಂದುವರಿಸುವುದಕ್ಕಾಗಿ ಪ್ರೇರಣೆಯನ್ನು ನೀಡುವುದರ ಜೊತೆಗೆ ಹೆಚ್ಚಿನ ವಿದ್ಯಾರ್ಥಿ ವೇತನಗಳನ್ನು ನೀಡುವತ್ತ ಸರ್ಕಾರವು ತನ್ನ ಗಮನವನ್ನು ಹರಿಸಬೇಕು ಎಂದು ಈ ಪ್ರಾಥಮಿಕ ಶಿಕ್ಷಣ ವ್ಯವಸ್ಥೆಯನ್ನು ಕುರಿತ ಹಾಗೆ ಕೊಠಾರಿ ಶಿಕ್ಷಣ ಆಯೋಗವು ತನ್ನದೇ ಆದಂತಹ ಶಿಫಾರಸುಗಳನ್ನು ಮಾಡಿತು. ಮುಂದುವರಿದ ಹಾಗೆ ಮಾಧ್ಯಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಕೊಠಾರಿ ಆಯೋಗದ ಶಿಫಾರಸುಗಳನ್ನು ನೋಡುವುದಾದರೆ, ಮೊದಲನೇದಾಗಿ ಮಾಧ್ಯಮಿಕ ಶಿಕ್ಷಣವನ್ನು ವೃತ್ತಿ ಶಿಕ್ಷಣ ಮಾಡುವುದು ಅವಶ್ಯಕವಾಗಿದೆ ಎಂದು ತಿಳಿಸಿದೆ. ಹಾಗೆಯೇ ಪ್ರತಿಯೊಂದು ಜಿಲ್ಲೆಗೂ ಕೂಡ ಮಾಧ್ಯಮಿಕ ಶಿಕ್ಷಣಕ್ಕಾಗಿ ಪ್ರತ್ಯೇಕವಾದಂತಹ ಯೋಜನೆ ಇರಬೇಕು ಅಂತ ಹೇಳಿತು ಕೊಠಾರಿ ಶಿಕ್ಷಣ ಆಯೋಗ. ಹಾಗೆ ಒಳ್ಳೆಯ ಶಿಕ್ಷಣ ಕೊಡುವುದಕ್ಕಾಗಿ ಎಲ್ಲ ಮಾಧ್ಯಮಿಕ ಶಿಕ್ಷಣ ಸಂಸ್ಥೆಗಳಿಗೂ ಅಥವಾ ಶಾಲೆಗಳಿಗೂ ಕೂಡ ಈ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿ ವೇತನಗಳ ಕಾರ್ಯಗಳನ್ನು ರೂಪಿಸಬೇಕು ಅಂತ ಹೇಳಿತು. ಬಾಲಕಿಯರಿಗಾಗಿ ಪ್ರತ್ಯೇಕ ಶಾಲೆಗಳ ಸ್ಥಾಪನೆಗೆ ಪ್ರೋತ್ಸಾಹ ನೀಡಬೇಕು. ಮಾಧ್ಯಮಿಕ ಶಾಲೆಯ ಸಿಬ್ಬಂದಿಯಲ್ಲಿ ಹೆಚ್ಚಿನ ಮಂದಿ ಮಹಿಳೆಯರು ಇರಬೇಕು ಎನ್ನುವ ಶಿಫಾರಸನ್ನು ಮಾಡಿತು. ಹಾಗೆ ಮಾಧ್ಯಮಿಕ ಶಿಕ್ಷಣದ ಕೊನೆಯಲ್ಲಿ ಜರುಗುವ ಬಾಹ್ಯ ಪರೀಕ್ಷೆಗೆ ಸಂಬಂಧಿಸಿದಂತೆ ಯೋಗ್ಯತಾ ಪತ್ರದಲ್ಲಿ ಉತ್ತೀರ್ಣತೆ ಅಥವಾ ಅನುತ್ತೀರ್ಣತೆಯ ಪ್ರಸ್ತಾಪವಿರಬಾರದು. ಬಾಹ್ಯ ಪರೀಕ್ಷೆಯು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಕಡ್ಡಾಯವಾಗಿ ಇರಬೇಕಾಗಿಲ್ಲ ಎನ್ನುವ ಶಿಫಾರಸುಗಳನ್ನು ಈ ಕೊಠಾರಿ ಶಿಕ್ಷಣ ಆಯೋಗ ವಿಶೇಷವಾಗಿ ಮಾಧ್ಯಮಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ನೀಡಿತ್ತು. ಇನ್ನು ಈ ಕೊಠಾರಿ ಶಿಕ್ಷಣ ಆಯೋಗವು ಅಂಗವಿಕಲರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸುಧಾರಣೆಗಳನ್ನು, ಶಿಫಾರಸುಗಳನ್ನು ಮಾಡಿದೆ. ಆ ಶಿಫಾರಸುಗಳನ್ನು ನೋಡೋಣ. ಮೊದಲನೇದಾಗಿ 1986ರ ವೇಳೆಗೆ ದೈಹಿಕ ಅಂಗವಿಕಲರಿಗಾಗಿ, ಮಾನಸಿಕ ಅಂಗವಿಕಲರಿಗಾಗಿ ಮತ್ತು ಸಂಪೂರ್ಣ ಅಂಗವಿಕಲರಾಗಿರುವಂತಹ ಮಕ್ಕಳಿಗಾಗಿ ಶಿಕ್ಷಣವನ್ನು ವಿಸ್ತರಿಸಬೇಕು ಎನ್ನುವ ಎನ್ನುವ ಶಿಫಾರಸನ್ನು ಕೊಠಾರಿ ಆಯೋಗ ಮಾಡಿತು. ಹಾಗೆಯೇ ಪ್ರತಿ ಜಿಲ್ಲೆಯಲ್ಲಿ ಅಂಗವಿಕಲ ಮಕ್ಕಳಿಗಾಗಿ ಒಂದು ಪ್ರತ್ಯೇಕವಾದಂತಹ ಶಾಲೆಯನ್ನು ತೆರೆಯಬೇಕು ಎಂದು ಶಿಫಾರಸು ಮಾಡಿತು. ಜೊತೆಗೆ ವಿಶೇಷವಾದ ಯೋಜನೆಗಳನ್ನು ಮತ್ತು ವಿಶೇಷವಾದ ಶಾಲೆಗಳನ್ನು ಇವರಿಗಾಗಿ ತೆರೆಯಬೇಕು ಎನ್ನುವ ಶಿಫಾರಸನ್ನು ಮಾಡಿತು. ಹಾಗೂ ಶಿಕ್ಷಣ, ಆರೋಗ್ಯ ಮಂತ್ರಿಗಳ ಇಲಾಖೆ
ಮತ್ತು ಸಮಾಜ ಕಲ್ಯಾಣ ಇಲಾಖೆಗಳು ಅಂಗವಿಕಲರ ಶಿಕ್ಷಣಕ್ಕಾಗಿ ಯೋಜನೆಗಳನ್ನು ಕೈಗೊಳ್ಳಬೇಕು. ಇದಕ್ಕೋಸ್ಕರವಾಗಿಯೇ NCERT ಅಂತಂದರೆ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಎನ್ನುವ ಒಂದು ಹೊಸ ಸಂಘಟನೆಯ ಮೂಲಕ ಹಲವಾರು ಸಂಶೋಧನೆಗಳನ್ನು ಕೈಗೊಳ್ಳಬೇಕು ಎನ್ನುವ ಶಿಫಾರಸುಗಳನ್ನು ಈ ಕೊಠಾರಿ ಶಿಕ್ಷಣ ಆಯೋಗ ವಿಶೇಷವಾಗಿ ಅಂಗವಿಕಲರ ಶಿಕ್ಷಣವನ್ನು ಕುರಿತ ಹಾಗೆ ನೀಡಿತು. ಇದು ಇವತ್ತಿಗೂ ಕೂಡ ತುಂಬ ಉತ್ತಮವಾದಂತಹ ಶಿಫಾರಸುಯಾಗಿ ನಮ್ಮ ಮಧ್ಯದಲ್ಲಿ ಚಾಲ್ತಿಯಲ್ಲಿ ಇದೆ. ಮುಂದುವರಿದ ಹಾಗೆ ಕೊಠಾರಿ ಶಿಕ್ಷಣ ಆಯೋಗವು ವಯಸ್ಕ ಶಿಕ್ಷಣ ವ್ಯವಸ್ಥೆ ಅಂದರೆ ಅಡಲ್ಟ್ ಎಜುಕೇಷನ್ ಸಿಸ್ಟಮ್ಗೂ ಕೂಡ ಹಲವಾರು ರೀತಿಯ ಶಿಫಾರಸುಗಳನ್ನು ಮಾಡಿದೆ. ಅವುಗಳನ್ನು ನೋಡುವುದಾದರೆ ವಯಸ್ಕರ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ 1976ರ ವೇಳೆಗೆ 80% ಜನ ಅಕ್ಷರಸ್ಥವಾಗುವಂತೆ ಮಾಡುವ ಜವಾಬ್ದಾರಿಯನ್ನು ಸರ್ಕಾರಗಳು ಹೊತ್ತುಕೊಂಡು ಇದಕ್ಕಾಗಿ ಕೆಲಸ ಮಾಡಬೇಕು ಎನ್ನುವ ಶಿಫಾರಸನ್ನು ಮಾಡಿತು ಕೊಠಾರಿ ಶಿಕ್ಷಣ ಆಯೋಗ. ಹಾಗೆ ರಾಷ್ಟ್ರದ ಅನಕ್ಷರತೆಯ ನಿವಾರಣೆಗಾಗಿ ಎಲ್ಲ ವಿದ್ಯಾವಂತ ಪುರುಷರು ಹಾಗೂ ಮಹಿಳೆಯರ ಸೇವೆಯನ್ನು ಉಪಯೋಗಿಸಿಕೊಳ್ಳಬೇಕು ಎಂದು ಈ ಕೊಠಾರಿ ಶಿಕ್ಷಣ ಶಿಫಾರಸ್ಸು ನಮಗೆ ತಿಳಿಸಿಕೊಡುತ್ತದೆ. ಹಾಗೆಯೇ ಅನಕ್ಷರತೆಯನ್ನು ನಿವಾರಿಸುವ ಹೊಣೆಯನ್ನು ಪ್ರತಿಯೊಂದು ವಿದ್ಯಾಸಂಸ್ಥೆಯೂ ಸಹ ತೆಗೆದುಕೊಳ್ಳಬೇಕು ಎನ್ನುವ ಶಿಫಾರಸುಗಳನ್ನು ಕೊಠಾರಿ ಶಿಕ್ಷಣ ಆಯೋಗ ಈ ಅಡಲ್ಟ್ ಎಜುಕೇಷನ್ ಅಥವಾ ವಯಸ್ಕ ಶಿಕ್ಷಣ ವ್ಯವಸ್ಥೆಯ ಮುಂದುವರಿಕೆಗೆ ಸೂಚಿಸುತ್ತದೆ. ಹಾಗೆಯೇ ಕೊಠಾರಿ ಶಿಕ್ಷಣ ಆಯೋಗವು ಬೇಸಾಯ ಶಿಕ್ಷಣ ಅಥವಾ ಕೃಷಿ ಶಿಕ್ಷಣ ವ್ಯವಸ್ಥೆಗೂ ಕೂಡ ತನ್ನದೇ ಆದಂತಹ ಶಿಫಾರಸುಗಳನ್ನು ಮಾಡಿದೆ. ಆ ಶಿಫಾರಸುಗಳನ್ನು ನೋಡುವುದಾದರೆ ಪ್ರತಿಯೊಂದು ರಾಜ್ಯದಲ್ಲಿಯೂ ಕೂಡ ಒಂದೊಂದು ಕೃಷಿ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಬೇಕು. ಈ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಭೂವಿಜ್ಞಾನ ಹಾಗೂ ಮೂಲ ವಿಜ್ಞಾನಗಳಿಗೆ ಸಂಬಂಧಿಸಿದ ಖಾತೆಗಳನ್ನು ತ್ವರಿತವಾಗಿ ನಿರ್ಮಾಣ ಮಾಡಬೇಕು, ಸ್ಥಾಪನೆ ಮಾಡಬೇಕು ಎನ್ನುವಂತಹ ಶಿಫಾರಸುಗಳನ್ನು ಈ ಕೊಠಾರಿ ಶಿಕ್ಷಣ ಆಯೋಗ ಭಾರತ ಸರ್ಕಾರಕ್ಕೆ ಸೂಚಿಸಿದೆ. ಮುಂದುವರೆದ ಹಾಗೆ ಉನ್ನತ ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಕೊಠಾರಿ ಶಿಕ್ಷಣ ಆಯೋಗವು ಹಲವಾರು ಪ್ರಮುಖವಾದಂತಹ ಶಿಫಾರಸುಗಳನ್ನು ಮಾಡಿದೆ. ಇವುಗಳನ್ನು ನೋಡುವುದಾದರೆ ಮೊದಲನೇದಾಗಿ ವಿಶ್ವವಿದ್ಯಾನಿಲಯಗಳು ರಾಷ್ಟ್ರದ ಆತ್ಮಸಾಕ್ಷಿಯಾಗಿ ಇರಬೇಕು ಎನ್ನುವುದನ್ನು ತಿಳಿಸಿತು ಕೊಠಾರಿ ಶಿಕ್ಷಣ ಆಯೋಗ. ಇದು ಬಹಳ ಮುಖ್ಯವಾದದ್ದು. ನಮಗೆ ದೇಶದಲ್ಲಿರುವಂತಹ ಪ್ರತಿಯೊಂದು ವಿಶ್ವವಿದ್ಯಾನಿಲಯವೂ ಕೂಡ ಈ ದೇಶದ ಆತ್ಮಸಾಕ್ಷಿಯ ಹಾಗೆ ಕೆಲಸವನ್ನು ಮಾಡಬೇಕು, ದೇಶವನ್ನು ಬಿಂಬಿಸಬೇಕು ಎನ್ನುವುದನ್ನು ಶಿಫಾರಸು ಮಾಡಿತು. ಆ ಮಟ್ಟದಲ್ಲಿ ವಿಶ್ವವಿದ್ಯಾನಿಲಯಗಳು ಬೆಳೆಯಬೇಕು, ಆ ಮಟ್ಟದಲ್ಲಿ ಬದಲಾವಣೆಯನ್ನು ತಂದುಕೊಳ್ಳಬೇಕು ಎನ್ನುವಂತಹ ಶಿಫಾರಸುಗಳನ್ನು ರಾಷ್ಟ್ರೀಯ ಶಿಕ್ಷಣ ಆಯೋಗ ನಮಗೆ ತಿಳಿಸಿಕೊಟ್ಟಿದೆ. ಹಾಗೆ ವಿಶ್ವವಿದ್ಯಾನಿಲಯದ ಪ್ರವೇಶಕ್ಕಾಗಿ ಪ್ರತ್ಯೇಕವಾದಂತಹ ಮಂಡಳಿ ಹಾಗೂ ನಿಯಮಗಳನ್ನು ರಚನೆ ಮಾಡಬೇಕು ಎನ್ನುವ ಶಿಫಾರಸನ್ನು ಮಾಡಿತು. ಮುಂದುವರೆದ ಹಾಗೆ ಉನ್ನತ ಶಿಕ್ಷಣದಲ್ಲಿ ಕಿರಿಯ ಉಪನ್ಯಾಸಕರಿಗೆ ವೃತ್ತಿ ಶಿಕ್ಷಣದ ಬಗ್ಗೆ ಪುನರ್ಮನನದ ಶಿಕ್ಷಣದ ತರಬೇತಿಯನ್ನು ನೀಡಬೇಕು. ಪುನರ್ಮನನದ ಶಿಕ್ಷಣ ವ್ಯವಸ್ಥೆಯನ್ನು ಮಾಡಬೇಕು. ಅಂದರೆ ರಿಫ್ರೆಷರ್ಸ್ ಕೋರ್ಸ್ ಹಾಗೆಯೇ ಓರಿಯೆಂಟೇಷನ್ ಕೋರ್ಸ್ ಎನ್ನುವಂತಹ ಶಿಕ್ಷಣದ ತರಬೇತಿಯ ಮೂಲಕ ಹೊಸದಾಗಿ ಬಂದಿರುವಂತಹ ಕಿರಿಯ ಉಪನ್ಯಾಸಕರ ಶಿಕ್ಷಣ ವ್ಯವಸ್ಥೆಯನ್ನು ಅವರು ಪಾಠ ಮಾಡುವಂತಹ ಕೌಶಲ್ಯವನ್ನು, ಅದರ ಸಾಮರ್ಥ್ಯವನ್ನು ಹೆಚ್ಚಿಸಬೇಕು ಎನ್ನುವ ಶಿಫಾರಸನ್ನು ಮಾಡಿತು. ಹಾಗೆ ಹೊಸದಾಗಿ ನೇಮಕವಾದ ಉಪನ್ಯಾಸಕರಿಗೆ ಸಂಸ್ಥೆಗಳಲ್ಲಿ ಒಗ್ಗಿಕೊಳ್ಳುವ ವಾತಾವರಣವನ್ನು ಕಲ್ಪಿಸಿಕೊಡಬೇಕು ಎನ್ನುವುದನ್ನು ಶಿಫಾರಸು ಮಾಡಿತು ಪ್ರಧಾನವಾಗಿ. ಮತ್ತು ಪ್ರತಿಯೊಂದು ವಿಶ್ವವಿದ್ಯಾನಿಲಯ ಮತ್ತು ಕಾಲೇಜುಗಳಲ್ಲಿ ವ್ಯವಸ್ಥಿತವಾದ ಪುನರ್ಮನನ ಶಿಬಿರಗಳನ್ನು ವಿಶೇಷವಾಗಿ ಹೊಸದಾಗಿ ನೇಮಕವಾದಂತಹ ಉಪನ್ಯಾಸಕ ವರ್ಗಕ್ಕೆ ಕಲ್ಪಿಸಿಕೊಡಬೇಕು ಎನ್ನುವುದನ್ನು ಕೂಡ ಶಿಫಾರಸು ಮಾಡಿತು. ಜೊತೆಗೆ ಇಂತಹ ಪುನರ್ಮನನ ಶಿಬಿರಗಳನ್ನು ನಡೆಸುವುದಕ್ಕಾಗಿಯೇ ಉನ್ನತ ವಿಶ್ವವಿದ್ಯಾನಿಲಯಗಳು ಪ್ರತ್ಯೇಕವಾದಂತಹ ಸಿಬ್ಬಂದಿ ಕಾಲೇಜುಗಳನ್ನು, ಅಕಾಡೆಮಿಕ್ ಸ್ಟಾಫ್ ಕಾಲೇಜಸ್ ಅಂತ ಹೇಳ್ತೀವಿ, ಅಂತಹ ಕಾಲೇಜುಗಳನ್ನು ಸ್ಥಾಪಿಸಬೇಕು ಅಂತ ಹೇಳಿ ಶಿಫಾರಸು ಮಾಡಿತು. ಹಾಗೆ ಉನ್ನತ ಶಿಕ್ಷಣದ ಅಧ್ಯಾಪಕರುಗಳು ದ್ವಿಭಾಷಿಗಳಾಗಿರಬೇಕು, ದುಭಾಷಿಗಳಾಗಿರಬೇಕು ಎನ್ನುವ ಶಿಫಾರಸನ್ನು ಮಾಡಿತು. ವಿದ್ಯಾರ್ಥಿಗಳು ಉಪನ್ಯಾಸವನ್ನು ಕೇಳಲು ಮತ್ತು ಅಧ್ಯಯನವನ್ನು ಮಾಡಲು ಪ್ರಾದೇಶಿಕ ಭಾಷೆ ಮತ್ತು ಆಂಗ್ಲ ಭಾಷೆ ಎರಡನ್ನೂ ಸಹ ಬಳಸುವಂತಹ ಸ್ಥಿತಿಯಲ್ಲಿ ಇರಬೇಕು. ಅಂತಹ ಸಾಮರ್ಥ್ಯವನ್ನು ಅಧ್ಯಾಪಕರು ಹೊಂದಿರಬೇಕು, ಅದೇ ಸಾಮರ್ಥ್ಯವನ್ನು ವಿದ್ಯಾರ್ಥಿಗಳಿಗೂ ಕೂಡ ಕಲಿಸಿಕೊಡಬೇಕು ಎನ್ನುವ ಶಿಫಾರಸುಗಳನ್ನು ಕೊಠಾರಿ ಶಿಕ್ಷಣ ಆಯೋಗ ಮಾಡಿತು. ಹಾಗೆ ಉಪಕುಲಪತಿಯು ಅಂದರೆ ವೈಸ್ ಚಾನ್ಸಲರ್
ಒಂದು ವಿಶ್ವವಿದ್ಯಾನಿಲಯದ ಅತ್ಯುಚ್ಚ ಆಡಳಿತಾಧಿಕಾರಿಯಾದ ಉಪಕುಲಪತಿಯು ತಾನೇ ಸ್ವತಃ ಶಿಕ್ಷಣ ತಜ್ಞನಾಗಿರಬೇಕು ಮತ್ತು ವಿದ್ವಾಂಸನಾಗಿರಬೇಕು. ಇವರ ಅಧಿಕಾರಾವಧಿ 5 ವರ್ಷಗಳಾಗಿರಬೇಕು. ಇವರ ನಿವೃತ್ತಿಯ ವಯಸ್ಸು 65 ವರ್ಷಗಳಾಗಿರಬೇಕು ಎನ್ನುವಂತಹ ಶಿಫಾರಸುಗಳನ್ನು ಕೊಠಾರಿ ಶಿಕ್ಷಣ ಆಯೋಗ ಮಾಡಿತು. 1986ರ ವೇಳೆಗೆ 1/3 ವಿದ್ಯಾರ್ಥಿಗಳು ಅಂಚೆಯ ಮೂಲಕ ಅಥವಾ ಸಂಜೆಯ ತರಗತಿಯ ಮೂಲಕ ಉನ್ನತ ಶಿಕ್ಷಣವನ್ನು ಪಡೆಯುತ್ತಿರಬೇಕು ಮತ್ತು ಶೈಕ್ಷಣಿಕ ವಿಷಯಗಳನ್ನು ನಿರ್ಧರಿಸುವಂತಹ ಅಧಿಕಾರ ಅಕಾಡೆಮಿಕ್ ಕೌನ್ಸಿಲ್ಗೆ ಮಾತ್ರ ಇರಬೇಕು ಎನ್ನುವಂತಹ ಶಿಫಾರಸುಗಳನ್ನು ಕೊಠಾರಿ ಶಿಕ್ಷಣ ಆಯೋಗವು ವಿಶೇಷವಾಗಿ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ನೀಡಿತು. ಇಷ್ಟೆಲ್ಲ ಶಿಫಾರಸುಗಳನ್ನು ಮಾಡುವ ಮೂಲಕ ಕೊಠಾರಿ ಶಿಕ್ಷಣ ಆಯೋಗವು ಭಾರತೀಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ಜಾರಿಗೆ ತಂದಿತು. ಮಕ್ಕಳೇ, ಈಗ ನಾನು ನಿಮ್ಮೊಂದಿಗೆ ತಿಳಿಸಿದಂತಹ ಈ ಕೊಠಾರಿ ಶಿಕ್ಷಣ ಆಯೋಗ ಅಥವಾ ಭಾರತೀಯ ಶಿಕ್ಷಣ ಆಯೋಗ ಎನ್ನುವಂತಹ ಈ ಒಂದು ಮುಖ್ಯ ಪ್ರಶ್ನೆಯು ಕೆಲವು ಸಾರಿ 5 ಅಂಕಗಳಿಗೆ ಹಾಗೂ 10 ಅಂಕಗಳಿಗೆ ಇರ್ತದೆ. ಮತ್ತೊಮ್ಮೆ ಈ ಆಡಿಯೋವನ್ನು ಕೇಳಿಸಿಕೊಳ್ಳಿ, ನಿಧಾನವಾಗಿ ಕೇಳಿಸಿಕೊಂಡು ಅರ್ಥೈಸಿಕೊಳ್ಳಿ. ಗೊಂದಲವಾದರೆ ಮೊಬೈಲ್ ಕರೆಯನ್ನು ಮಾಡಿ ಸ್ಪಷ್ಟೀಕರಣವನ್ನು ತೆಗೆದುಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಯಶಸ್ಸು ಸಿಗಲಿ ಎಂದು ಹಾರೈಸುತ್ತೇನೆ. ಗುಡ್ ಲಕ್.